ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿಧಾನ ಪರಿಷತ್ನ ಉಪ ಸಭಾಪತಿಯಾದ ಉಮಾಶ್ರೀ ಸ್ಯಾಲರಿ ಎಷ್ಟು ಗೊತ್ತಾ? ಸ್ಯಾಲರಿ ಜೊತೆಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ತಿಂಗಳಿಗೆ 80,000 ಮೂಲ ವೇತನ, ವಾರ್ಷಿಕ 3 ಲಕ್ಷ ಆತಿಥ್ಯ ಭತ್ಯೆ. ವಿಧಾನ ಪರಿಷತ್ ಉಪ ಸಭಾಪತಿಯಾದ ಉಮಾಶ್ರೀಗೆ ಪ್ರತಿ ತಿಂಗಳು 80,000 ರೂಪಾಯಿ ಬೇಸಿಕ್ ಸ್ಯಾಲರಿ ಅಥವಾ ಮೂಲ ವೇತನ ಸಿಗುತ್ತೆ. ಇದಲ್ಲದೆ ವರ್ಷಕ್ಕೆ 3 ಲಕ್ಷ ರೂಪಾಯಿ ಸಂಚುವರಿ ಅಲವೆನ್ಸ್ ಅಥವಾ ಆತಿಥ್ಯ ಭತ್ಯೆ ಸಿಗುತ್ತೆ. ತಮ್ಮನ್ನ ಭೇಟಿಯಾಗಲು ಬರುವ ಅತಿಥಿಗಳನ್ನ ಸತ್ಕರಿಸಲು ಈ ಭತ್ಯೆ ಕೊಡಲಾಗುತ್ತೆ. ಸರ್ಕಾರಿ ಕಾರು, 1,500 ಲೀಟರ್ ಪೆಟ್ರೋಲ್. ಉಪ ಸಭಾಪತಿ ಓಡಾಡಲು ಸರ್ಕಾರ ಒಂದು ಕಾರನ್ನ ಕೊಡುತ್ತೆ. ಆ ಕಾರಿನ ರಿಪೇರಿ, ಡ್ರೈವರ್ ಮತ್ತು ಕ್ಲೀನರ್ ನ ಸ್ಯಾಲರಿ ಎಲ್ಲವನ್ನ ಸರ್ಕಾರವೇ ನೋಡಿಕೊಳ್ಳುತ್ತೆ. ಜೊತೆಗೆ ಪ್ರತಿ ತಿಂಗಳು 1,500 ಲೀಟರ್ ನಷ್ಟು ಪೆಟ್ರೋಲ್ ಚಾರ್ಜ್ ಅನ್ನ ವಾಹನ ಭತ್ಯೆಯಾಗಿ ಕೊಡಲಾಗುತ್ತೆ. 1 ಲೀಟರ್ ಪೆಟ್ರೋಲ್ಗೆ 100 ರೂಪಾಯಿ ಅಂತ ಹಿಡಿದ್ರು 1,500 ಲೀಟರ್ಗೆ 1,50,000 ಆಗುತ್ತೆ. ಇನ್ನು ಸಭಾಪತಿಯ ಹುದ್ದೆ ಖಾಲಿ ಬಿದ್ದಾಗ ಅವರ ಕೆಲಸ ಕಾರ್ಯಗಳನ್ನ ಉಪ ಸಭಾಪತಿಯೇ ಮಾಡಿದ್ರೆ ಆಗ ತಿಂಗಳಿಗೆ 60,000 ಮೂಲ ವೇತನ, ಸರ್ಕಾರಿ ಕಾರು ಮತ್ತು ತಿಂಗಳಿಗೆ 2,000 ಲೀಟರ್ ನಷ್ಟು ಪೆಟ್ರೋಲ್ ಚಾರ್ಜ್ ಸಿಗುತ್ತೆ. ಬೆಂಗಳೂರಿನಲ್ಲಿ ಸುಸಜ್ಜಿತ ಸರ್ಕಾರಿ ಮನೆ. ಉಪ ಸಭಾಪತಿಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸುಸಜ್ಜಿತ ಮನೆಯೊಂದನ್ನ ಕೊಡುತ್ತೆ ರಾಜ್ಯ ಸರ್ಕಾರ. ಮನೆಯ ದುರಸ್ತಿ, ಮೇಂಟೆನೆನ್ಸ್ ಸೇರಿದಂತೆ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರವೇ ನೋಡಿಕೊಳ್ಳುತ್ತೆ. ಮನೆ ಬೇಡವಾದ್ರೆ ತಿಂಗಳಿಗೆ 2.5 ಲಕ್ಷ, ಮನೆ ಮೇಂಟೆನೆನ್ಸ್ಗೆ ಎಕ್ಸ್ಟ್ರಾ 25,000. ಒಂದ್ ವೇಳೆ ಉಪ ಸಭಾಪತಿಗೆ ಬೆಂಗಳೂರಿನಲ್ಲಿ ಬೇರೆ ಮನೆ ಇದ್ದು ಸರ್ಕಾರಿ ನಿವಾಸ ಬೇಡ ಅಂತಾದ್ರೆ ಆಗ ಪ್ರತಿ ತಿಂಗಳು 2.5 ಲಕ್ಷ ಬಾಡಿಗೆ ಭತ್ಯೆ ಪಡಿಬಹುದು. ಜೊತೆಗೆ ಮನೆಯ ನಿರ್ವಹಣೆ ಮತ್ತು ಸ್ವಚ್ಛತೆಗೆ ಅಂತ ಹೇಳಿ ಎಕ್ಸ್ಟ್ರಾ 25,000 ಮೇಂಟೆನೆನ್ಸ್ ಅಲೋವೆನ್ಸ್ ಸಿಗುತ್ತೆ. ಅಲ್ಲದೆ ಪ್ರತಿ ತಿಂಗಳ ಕರೆಂಟ್ ಮತ್ತು ವಾಟರ್ ಬಿಲ್ ನ ಒಟ್ಟು ಮೊತ್ತದಲ್ಲಿ 200 ರೂಪಾಯಿ ಮಾತ್ರ ಕಟ್ಟಿದ್ರೆ ಸಾಕು, ಉಳಿದಿದ್ದನ್ನ ಸರ್ಕಾರ ಕಟ್ಟುತ್ತೆ. 1,10,000 ಫೋನ್ ಮತ್ತು ಅಂಚೆ ಭತ್ಯೆ, 25,000 ರೂಪಾಯಿ ಅಸಿಸ್ಟೆಂಟ್ ಸ್ಯಾಲರಿ. ಉಪ ಸಭಾಪತಿ ತಮಗಿಷ್ಟದ ಸ್ಥಳದಲ್ಲಿ ಉಚಿತವಾಗಿ ಟೆಲಿಫೋನ್ ಹಾಕಿಸಿಕೊಳ್ಳಲು ಅವಕಾಶವಿದೆ. ಇದರ ಇನ್ಸ್ಟಾಲೇಷನ್ ಚಾರ್ಜಸ್, ಡೆಪಾಸಿಟ್ ಎಲ್ಲವನ್ನ ಸರ್ಕಾರವೇ ಭರಿಸುತ್ತೆ. ಅಲ್ಲದೆ ಪ್ರತಿ ತಿಂಗಳು 1,10,000 ರೂಪಾಯಿ ಟೆಲಿಫೋನ್ ಮತ್ತು ಅಂಚೆ ಭತ್ಯೆ ಸಿಗುತ್ತೆ. ಜೊತೆಗೆ ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಆಪ್ತ ಸಹಾಯಕರ ಸ್ಯಾಲರಿ ಅಂತ ಹೇಳಿ ಪ್ರತಿ ತಿಂಗಳು 25,000 ಬರುತ್ತೆ. ರಸ್ತೆ, ರೈಲು, ವಿಮಾನ ಪ್ರಯಾಣ ಭತ್ಯೆಗಳು. ಉಪ ಸಭಾಪತಿ ತಮ್ಮ ಕಚೇರಿಗೆ ಸಂಬಂಧಿಸಿದ ಕೆಲಸದ ನಿಮಿತ್ತ ಪ್ರಯಾಣ ಕೈಗೊಂಡ್ರೆ ವಿವಿಧ ಪ್ರಯಾಣ ಭತ್ಯೆಗಳು ಸಿಗುತ್ತೆ. ರಸ್ತೆ ಮಾರ್ಗದ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 40 ರೂಪಾಯಿ ದರದಲ್ಲಿ ಭತ್ಯೆ ಸಿಗುತ್ತೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ರೆ ಆ ರೈಲಿನ ಎಸಿ ಕ್ಲಾಸ್ ಟಿಕೆಟ್ ದರದ 2ರಷ್ಟು ಭತ್ಯೆ ಸಿಗುತ್ತೆ. ವಿಮಾನದಲ್ಲಿ ಪ್ರಯಾಣಿಸಿದ್ರೆ ಒಂದಿಡೀ ಟಿಕೆಟ್ ನ ದರ ಮತ್ತು ಮತ್ತೊಂದು ಟಿಕೆಟ್ ನ 1/4 ಭಾಗದಷ್ಟು ಪ್ರಯಾಣ ಭತ್ಯೆ ಸಿಗುತ್ತೆ. ರಾಜ್ಯದ ಒಳಗೆ 3,000 ದಿನ ಭತ್ಯೆ, ಹೊರ ರಾಜ್ಯದಲ್ಲಿದ್ರೆ 50,000 ಡಿಎ. ಕೆಲಸದ ನಿಮಿತ್ತ ಉಮಾಶ್ರೀ ರಾಜ್ಯದ ಒಳಗೆ ಎಲ್ಲಾದ್ರೂ ಉಳಿದುಕೊಂಡ್ರೆ ಪ್ರತಿದಿನಕ್ಕೆ 3,000 ರೂಪಾಯಿ ಲೆಕ್ಕದಲ್ಲಿ ದಿನ ಭತ್ಯೆ ಸಿಗುತ್ತೆ. ರಾಜ್ಯದ ಹೊರಗೆ ಉಳಿದುಕೊಂಡ್ರೆ ಪ್ರತಿದಿನಕ್ಕೆ 5,000 ರೂಪಾಯಿ ಡಿಎ ಅಥವಾ ಡೈಲಿ ಅಲೋವೆನ್ಸ್ ಸಿಗುತ್ತೆ. ಒಂದ್ ವೇಳೆ ಹೊರ ರಾಜ್ಯದಲ್ಲಿ ಹೋಟೆಲ್ ಅಥವಾ ಲಾಡ್ಜ್ ಬುಕ್ ಮಾಡಿಕೊಂಡು ಹಾಲ್ಟ್ ಆದ್ರೆ ಆ ದುಡ್ಡನ್ನ ಸರ್ಕಾರ ಕೊಡುತ್ತೆ. ಕಾರು ಅರ್ಧಕ್ಕೆ ನಿಂತ್ರು ದುಡ್ಡು. ಉಮಾಶ್ರೀ ಸರ್ಕಾರಿ ಕಾರಿನಲ್ಲಿ ಪ್ರಯಾಣಿಸುವಾಗ ಸಾರ್ವಜನಿಕರ ಹಿತಾಸಕ್ತಿ ಗಮನಿಸಿ ರಸ್ತೆ ಪ್ರಯಾಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ರೈಲು ಅಥವಾ ವಿಮಾನದಲ್ಲಿ ಪ್ರಯಾಣ ಮುಂದುವರೆಸಿದ್ರೆ ಆಗ ಸರ್ಕಾರಿ ಕಾರು ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಅದನ್ನ ಬೆಂಗಳೂರಿಗೆ ತರಲು ತಗಲುವ ಪೆಟ್ರೋಲ್ ಚಾರ್ಜ್ ಅನ್ನ ಸರ್ಕಾರ ಕೊಡುತ್ತೆ. ಒಂದ್ ವೇಳೆ ಹೊರ ರಾಜ್ಯಕ್ಕೆ ಹೋಗುವಾಗ ಸರ್ಕಾರಿ ಕಾರನ್ನ ತಗೊಂಡ್ ಹೋಗಿಲ್ಲ ಅಂದ್ರೆ ಬಾಡಿಗೆ
ಬಾಡಿಗೆ ಕಾರಿನಲ್ಲಿ ಓಡಾಡಬಹುದು. ಅದರ ಹಣವನ್ನ ಸರ್ಕಾರ ಕೊಡುತ್ತೆ. ಇದಲ್ಲದೆ ದೆಹಲಿಯ ಕರ್ನಾಟಕ ಭವನದಲ್ಲಿ ರಾಜ್ಯ ಸರ್ಕಾರ ಮೇಂಟೈನ್ ಮಾಡಿರೋ ಕಾರನ್ನ ಉಚಿತವಾಗಿ ಬಳಸಬಹುದು. ಕುಟುಂಬಸ್ಥರಿಗೆ ಉಚಿತ ಚಿಕಿತ್ಸೆ. ಉಪ ಸಭಾಪತಿ ಮತ್ತು ಕುಟುಂಬಸ್ಥರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಅಥವಾ ವಿದೇಶದಲ್ಲಿ ಚಿಕಿತ್ಸೆ ಪಡೆದ್ರೆ ಆ ವೆಚ್ಚಕ್ಕೆ ಸರ್ಕಾರದಿಂದ ರಿಎಂಬರ್ಸ್ಮೆಂಟ್ ಅಥವಾ ಮರುಪಾವತಿ ಪಡೆಯಬಹುದು. ಅಂದಹಾಗೆ ಇಲ್ಲಿ ಕುಟುಂಬಸ್ಥರು ಅಂದ್ರೆ ಉಪ ಸಭಾಪತಿ ಜೊತೆ ವಾಸವಿರುವ ಅಥವಾ ಅವರ ಮೇಲೆ ಡಿಪೆಂಡ್ ಆಗಿರುವ ಗಂಡ, ಮಗ, ಮಗಳು, ತಂದೆ, ತಾಯಿ, ಸಹೋದರ ಅಥವಾ ಸಹೋದರಿ ಅಂತರ್ಥ. ಇನ್ನು ಸಿಎಂ, ಸಚಿವರು, ಶಾಸಕರು, ಸ್ಪೀಕರ್ಗೆ ಪೆನ್ಷನ್ ಸಿಗುವಂತೆ ಉಪ ಸಭಾಪತಿಗೂ ಪಿಂಚಣಿ ಸಿಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ವಿಧಾನ ಪರಿಷತ್ ಉಪ ಸಭಾಪತಿಯಾದ ಉಮಾಶ್ರೀ ಸ್ಯಾಲರಿ ಎಷ್ಟು, ಸ್ಯಾಲರಿ ಜೊತೆಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.